ಹಾಯ್ ಫ್ರೆಂಡ್ಸ್, ಗೋಕುಲ್ ಮೊಬೈಲ್ಸಿಂದ ಮತ್ತೆ ನಿಮಗೋಸ್ಕರ ನಾವು ಬಂದಿದ್ದೀವಿ. ಏನಕ್ಕೆ ಅಂತ ಅಂದರೆ ಇವತ್ತು ನಿಮಗೆ ಸಿಂಪಲಾಗಿ ಮೊಬೈಲ್ ರಿಪೇರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಫಸ್ಟ್ ಏಡ್ ಅಂತಾರಲ್ಲ ಎಲ್ಲರೂ, ನಿಮಗೆ ಮೊಬೈಲಲ್ಲಿ ಹೇಗೆ ರಿಪೇರ್ ಮಾಡೋದು ಫಸ್ಟ್ ಏಡ್ ಅಂತ. ಅದೇ ರೀತಿ ನಿಮಗೆ ಮೊಬೈಲ್ ಫಸ್ಟ್ ಏಡ್, ಈಗ ಮೊಬೈಲ್ ತಕ್ಷಣಕ್ಕೆ ಆಫ್ ಆಯ್ತು ಅಂತ ಅಂದರೆ ಫಸ್ಟ್ ಏನು ಮಾಡಬೇಕು ಅಂತ ಅಂದರೆ ನೀವು ಜಸ್ಟ್ ಇದೆ ಮೊಬೈಲು ಆಫ್ ಆಯಿತು ಅಂತ ಏನು ವರ್ಕ್ ಆಗ್ತದೆ. ಕೆಲವು ಈಗ ಮೊಬೈಲ್ ಏನಾಗ್ತಾಯಿದೆ ಅಂತ ಅಂದರೆ ಸಾಫ್ಟ್ವೇರ್ ಇಶ್ಯೂಸ್ ಬರುತ್ತೆ. ನೀವು ಮೊಬೈಲ್ ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು ಅಂತ ಏನಿಲ್ಲ, ಇಲ್ಲ ಅಕ್ಕಪಕ್ಕ ಮೊಬೈಲ್ ಶಾಪ್ಗೆ ಹೋಗಬೇಕು ಅಂತ ಏನಿಲ್ಲ. ನಿಮ್ಮ ಮೊದಲೇ ಫಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತಾಯಿದ್ದೀನಿ. ಫಸ್ಟು ಮೊಬೈಲ್ ತೊಗೊಂಡು ಫಸ್ಟು ನಿಮ್ಮದು ಯಾವುದೇ ಮೊಬೈಲ್ ಆದ್ರೂ ಪವರ್ ಬಟನ್, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬರುತ್ತೆ, 3 ಬಟನನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಫಸ್ಟ್ ನಿಮಗೆ ಏನು ಪ್ರಾಬ್ಲಮ್ ಇದ್ರೂ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವುದೇ ಆನ್ ಆಗಿರ್ಬೋದು, ಇಲ್ಲ ಆಫ್ ಹ್ಯಾನ್ ಆಗಿ ವರ್ಕ್ ಆಗದೇ ಇರ್ಬೋದು, ಸ್ಕ್ರೀನ್ ವರ್ಕ್ ಆಗದೇ ಇರೋದು, ಮತ್ತು ಹ್ಯಾಂಗ್ ಆಗಿರೋದು, ಈ ಥರ ಪ್ರಾಬ್ಲಮ್ಸ್ನ 3 ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಪವರ್ ಆನ್, ವಾಲ್ಯೂಮ್ ಅಪ್ಪು, ವಾಲ್ಯೂಮ್ ಡೌನು, ಈಗ 3 ಬಟನನ್ನು ಪ್ರೆಸ್ ಮಾಡಿ ಟುಗೆದರ್ ಒಂದೇ ಟೈಮಲ್ಲಿ ಸೇಮ್ ಟೈಮ್ ಟುಗೆದರ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮೊಬೈಲು ರೀಸ್ಟಾರ್ಟ್ ಆಗುತ್ತೆ. ಸೊ ಈಗ ನೋಡಿ, ಸ್ವಿಚ್ ಆಫ್ ಆಗಿ ಆನ್ ಆಗುತ್ತೆ, ಆಟೋಮೆಟಿಕ್ ಅದೇ ಆನ್ ಆಗುತ್ತೆ. ಆವಾಗ ನಿಮ್ಗೇನಾಗುತ್ತೆ, ಹ್ಯಾಂಗಿಂಗ್ ಪ್ರಾಬ್ಲಮ್, ಸ್ಟ್ರಕ್ ಆಗಿರೋದಾಗಿರ್ಬೋದು, ಮತ್ತು ಫೋನ್ ಆಫ್ ಆಗಿರ್ಬೋದು, ಸಮ್ಟೈಮ್ ಫೋನ್ ಆಫ್ ಆಗಿಬಿಡುತ್ತೆ, ಅದಾಗಿರ್ಬೋದು, ರೀಸ್ಟಾರ್ಟ್ ಆಗುತ್ತೆ. ರೀಸ್ಟಾರ್ಟ್ ಆದಾಗ ನಿಮಗೆ ನಾರ್ಮಲಾಗಿ ರಿಬೂಟ್ ಆಗುತ್ತೆ, ಫೋನು ನಾರ್ಮಲಾಗಿ ವರ್ಕ್ ಮಾಡ್ಬೋದು. ಅದಾಗಿನೂ ಆಗಿಲ್ಲ ಅಂತಂದರೆ ನೆಕ್ಸ್ಟು ನೀವು ಮೊಬೈಲ್ ಶಾಪ್ಗೆ, ಇಲ್ಲ ಅಂತಂದರೆ ಸರ್ವಿಸ್ ಸೆಂಟ್ರಿಗೆ ತೊಗೊಂಡು ಹೋಗ್ಬೋದು. ಸೊ ಇದು ಇವತ್ತಿನ ನಿಮಗೆ ಫಸ್ಟ್ ಮೊಬೈಲ್ ಏನಾದರೂ ಈ ಥರ ಪ್ರಾಬ್ಲಮ್ ಆದರೆ ಏನು ಅಂತ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.